ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಾಯ್ತು? ತುಂಬಾ ಥ್ಯಾಂಕ್ಸ್ ಅಮ್ಮವ್ರೆ. ಥ್ಯಾಂಕ್ಸ್ ಯಾಕೆ? ಅಡುಗೆ ಮಾಡಿದ್ದು ನಾನಲ್ಲ. ನಾನು ಅಡುಗೆ ಮಾಡೋರಿಗೆ ಥ್ಯಾಂಕ್ಸ್ ಹೇಳ್ತಿಲ್ಲ, ಅಲ್ಲಿ ಊಟ ಮಾಡ್ಬೇಕಾದ್ರೆ ನೀನು ಅಲ್ಲಿ ಸಪೋರ್ಟ್ ಮಾಡಿದ್ರಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಬಡಿಸ್ತವ್ರು ನಾನು ಗಾಳಿಗೆ ಬಿಟ್ಬಿಟ್ಟಿಯನಪ್ಪ. ಜಯ ಆಂಜನೇಯ, ಜಯ ಆಂಜನೇಯ, ಜಯ ಆಂಜನೇಯ. ನೀವ್ ಇಲ್ಲಿಗೂ ಬಂದ್ಬಿಟ್ರಾ? ಓಯ್, ಇದು ನಮ್ಮನೆ. ನಾನು ಎಲ್ಲಿ ಬೇಕಾದ್ರೂ ಇರ್ತೀನಿ, ಎಲ್ಲಿ ಬೇಕಾದ್ರೂ ಓಡಾಡ್ತೀನಿ. ಊಟ ಆಯ್ತಲ್ಲ ಸರ್? ಬಾಳೆಹಣ್ಣು, ಬೀಡ ಏನಾದ್ರೂ ಹಾಕೋತೀರಾ? ಐಸ್ ಕ್ರೀಮ್ ಏನಾದ್ರೂ ಬೇಕಾ? ಅಯ್ಯೋ, ನನಗದೆಲ್ಲ ಅಭ್ಯಾಸ ಇಲ್ಲ. ಏನು ಗಜರಿನ ತುಂಬಾ ವಿಚಾರಿಸ್ಕೊತಾ ಇದ್ದೀರಾ? ವಿಚಾರಿಸ್ಕೊತಾ ಇಲ್ಲ, ಇವನ್ ಮೆನು ಕಾರ್ಡ್ ಅಲ್ಲಿ ಇನ್ನು ಏನೇನ್ ಐಟಮ್ ಪೆಂಡಿಂಗ್ ಇದೆ ಅಂತ ಕೇಳ್ಕೊತಾ ಇದ್ದೆ. ಹಾಗಿದ್ರೆ ಅವ್ನು ಕೇಳಿದ್ದೆಲ್ಲ ಸಪ್ಲೈ ಮಾಡೋದಕ್ಕೆ ರೆಡಿ ಇದೆಯಾ ನೀನು? ಮತ್ತೆ ತಾತನ ಆರ್ಡರ್ ಆಗಿಲ್ವಾ? ಮಾಡ್ಲೇಬೇಕು. ನೋಡಪ್ಪ ಕೃಷ್ಣ, ನಿನ್ನ ದಿನದ ಖರ್ಚು ಸರಾಸರಿ 1200 ರೂಪಾಯಿ ಆಗತ್ತೆ. ಓಕೆನಾ ನಿನಗೆ? 1200 ರೂಪಾಯಿನಾ? ಯಾಕೆ? ನೀನೆಲ್ಲಿ ಉಳ್ಕೊಳ್ಳೋದಕ್ಕೆ ದಿನದ ಬಾಡಿಗೆ 600 ರೂಪಾಯಿ, ಬೆಳಗ್ಗೆ ತಿಂಡಿ 2 ಹೊತ್ತು ಊಟ 400 ರೂಪಾಯಿ, ಆಮೇಲೆ ಎಕ್ಸೆಟ್ರಾ ಎಕ್ಸೆಟ್ರಾ ನಿನ್ ಖರ್ಚುಗಳೆಲ್ಲ ಸೇರಿ 200 ರೂಪಾಯಿ ಆಗತ್ತೆ. ಅಬ್ಬಾ, ಅಷ್ಟೊಂದಾಗೋಯ್ತಾ? ಎಲ್ಲ ಲೆಕ್ಕನೂ ಬರ್ದಿಟ್ಕೋತಾ ಇದ್ದೀನಿ, ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡಪ್ಪ. ರುಕು, ಇದನ್ನೆಲ್ಲ ಯಾರಾದ್ರೂ ಲೆಕ್ಕ ಹಾಕಿಟ್ಕೋತಾರ? ಫ್ರೀ ಬೆಡ್ ಬ್ರೆಡ್ ಕೊಡೋದಕ್ಕೆ ಇದೆ ನೀವು ಮಾವನ್ ಮನೆನಾ? ಇವಾಗ ಮೆಮೊರಿ ಲಾಸ್ ಆಗಿದೆ, ಓಕೆ. ನಾಳೆ ಮೆಮೊರಿ ಬಂದ್ಮೇಲೆ ಈವ್ನಿಂಗ್ ಮಾಡಿರೋ ಸರ್ವಿಸಿಗೆಲ್ಲ ಸರ್ವಿಸ್ ಚಾರ್ಜ್ ಹಾಕಿ ವಸೂಲಿ ಮಾಡ್ಬೇಕು. ಅದಕ್ಕೆ ಎಲ್ಲಾ ಲೆಕ್ಕನೂ ನೀಟಾಗಿ ಬರ್ದಿಟ್ಕೋತಾ ಇದ್ದೀನಿ. ಏನ್ರಿ ಇದು ಅನ್ಯಾಯ? ನನಗೆ ನೀವೇ ಆಕ್ಸಿಡೆಂಟ್ ಮಾಡಿ ನನ್ನ ಜೀವನ ಅಲ್ಲೋಲ ಕಲ್ಲೋಲ ಮಾಡಿದ್ದು ಅಲ್ದೆ ಇವಾಗ ಪ್ರತಿಯೊಂದಕ್ಕೂ ಲೆಕ್ಕ ಇಟ್ಕೋತಿದ್ದೀರಾ. ನಾನು ಏನ್ರಿ ಅಂತ ಪಾಪ ಮಾಡಿದ್ದೆ? ಪಕ್ಕ ಅನ್ಯಾಯ, ದೌರ್ಜನ್ಯ. ನಾನಿದನ್ ಸಹಿಸಲ್ಲ. ನೀವು ಹಿಂಗೆ ಆಡ್ತಿದ್ರೆ ನಾನು ತಾತನ ಹತ್ರ ಎಲ್ಲ ಹೇಳ್ಬಿಡ್ತೀನಿ. ನನ್ನ ಮೇಲೆ ಶೋಷಣೆ ನಡೀತಿದೆ, ಇನ್ನ ನಾನು ಸುಮ್ಮನೆ ಇರಲ್ಲ. ಓಯ್, ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತೀಯಾ? ರೋಡಲ್ಲಿ ಓಡಾಡುವಾಗ ಕಣ್ ಬಿಟ್ಕೊಂಡು ಓಡಾಡ್ಬೇಕು. ರುಕ್ಕು, ಬಿಡಿ ಬಿಡಿ. ಕುರಿ ತರ ಅಡ್ಡ ಬಂದವನು ನೀನು. ನಾನೇ ನಿನ್ ಹುಡ್ಕೊಂಬಂದ್ ಗುದ್ದಿದ್ನ ಏನೋ? ನಮ್ ತಾತನಿಗೆ ಹೇಳ್ಕೊಡ್ತೀನಿ ಅಂತ ನನಗ್ ಬ್ಲಾಕ್ ಮೇಲ್ ಮಾಡ್ತೀಯಾ? ಹೇಳೋ, ಹೋಗ್ ಹೇಳೋ. ಬಿಡ್ರಿ ನನ್ನ. ನೀವು ಮಾಡ್ತಿರೋದು ಬ್ಲಾಕ್ ಮೇಲ್ ಅಲ್ವಾ? ಇದು ನನ್ ಮನೆ, ನಾನ್ ಬ್ಲಾಕ್ ಮೇಲ್ ಮಾಡ್ಬೋದು. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಏನು? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ? ಆ ಕಡೆ ತಲೆ ಹಾಕ್ ಮಲ್ಗು, ನಿನ್ ಕಾಲ್ನ ಕಟ್ ಮಾಡ್ಬಿಡ್ತೀನಿ. ಜಯ ಆಂಜನೇಯ, ಜಯ ಆಂಜನೇಯ. ಕಾಲ್ ಮುರಿರಿ ನೋಡೋಣ. ಏ ಗೋಪಾಲ! ಅದು ಏ ಗೋಪಾಲ ಅಲ್ಲ, ಗನ್ ಗೋಪಾಲ. ಯಾವ್ದೋ ಒಂದ್ ಗೋಪಾಲ. ಹೋಗ್ ಮೊದ್ಲು ದೊಣ್ಣೆ ತಗೋಬಾ. ಅಯ್ಯೋ, ನೀವು ಸುಮ್ನೆ ರೀ ರುಕ್ಮಿಣಿ ಅವ್ರೆ. ಲೇ ಕೃಷ್ಣ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ನೆಮ್ಮದಿಯಾಗಿ ಇದ್ಬಿಡ. ಈಗ ನೀನು ಜಗಳ ಆಡ್ಕೊಂಡು ಇಲ್ಲಿಂದ ಹೊರಟೋಯ್ತಿ ಅಂತ ಇಟ್ಕೋ. ಎಲ್ಲಿರ್ತೀಯ, ಏನ್ ಮಾಡ್ತೀಯ? ಒಳ್ಳೆ ಪಾಯಿಂಟೇ ಮಾತಾಡ್ದೆ ಕಣೋ ಗೋಪಾಲ. ನೀವಷ್ಟೇ ರುಕ್ಮಿಣಿ ಅವ್ರೆ, ಅಪ್ಪಿ ತಪ್ಪಿ ಕೃಷ್ಣ ನಿಮ್ಮ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಟ್ಬಿಟ್ರೆ ನೀವು ಈ ಮನೇಲಲ್ಲ ಜೈಲಲ್ಲಿ ಇರ್ಬೇಕಾಯ್ತದೆ. ಆಕ್ಚುಲಿ ಈ ಪಾಯಿಂಟ್ ಚೆನ್ನಾಗಿದೆ. ಓಯ್, ಏನು ಮತ್ತೆ ನಕರ ಮಾಡ್ತಾ ಇದೀಯಾ? ರುಕ್ಮಿಣಿ ಅವ್ರೆ, ನೀವು ಸುಮ್ಮನೆ ರೀ, ನಾನು ಇಲ್ಲಿ ಮಾತಾಡ್ತಾ ಇಲ್ವಾ? ಕೃಷ್ಣ, ಸೇ ಸಾರಿ ಟು ದ ಚೈಲ್ಡ್. ಗೋಪಾಲ, ಅಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ ಬಂದೆ. ನೋಡು ಕೃಷ್ಣ, ಮೊದ್ಲೇ ನಿನ್ ಟೈಮ್ ಚೆನ್ನಾಗಿಲ್ಲ, ಸ್ವಲ್ಪ ಮೆಮೊರಿ ಬರೋವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ. ಕ್ಷಮಿಸ್ಬಿಡಿ ರುಕ್ಮಿಣಿ ಅವರೇ, ಏನೋ ಫ್ಲೋ ಅಲ್ಲಿ ಮಾತು ಬಂದ್ಬಿಡ್ತು. ನೀವು ಲೆಕ್ಕ ಇಟ್ಕೊಳ್ಳಿ, ನಾನು ಅದನ್ನ ಹೇಗೆ ತೀರಿಸ್ಬೇಕು ಅಂತ ದಾರಿ ನೋಡ್ತೀನಿ. ಅಲ್ಲಿಗೆ ಎಲ್ಲ ಫೈನಲ್ ಆಗಿ ಮುಗಿತಲ್ವಾ? ಏ ಓಕೆ, ಬಾ ಕೃಷ್ಣ, ಬಾರೋ. ಅಯ್ಯೋ ಬಾ. ಯಾಕ ಹುಡುಗನ ಅಷ್ಟೊಂದು ಗೋಳು ಇಕ್ಕೋತಿದ್ಯಾ ನೀನು? ತಪ್ಪು ನೀನ್ ಮಾಡಿ ಅವನ ಮೇಲೆ ಎಗರಾಡ್ತಿದ್ಯಲ್ಲ, ಅವನಿಗೆ ಎಷ್ಟು ಬೇಜಾರಾಗಿರುತ್ತೆ ಗೊತ್ತಾ? ಇದಕ್ಕೆಲ್ಲ ಮೂಲ ಕಾರಣನೂ ನೀನೇ ಸುಬ್ಬಿ. ನೋಡು, ಮತ್ತೆ ನನ್ನ ತಂಟೆಗೆ ಬರಬೇಡ ನೀನು. ಆ ಹುಡುಗ ಏನಾದ್ರೂ ಮಾಡ್ಕೊಳ್ಳಿ, ನನ್ನ ವಿಷಯಕ್ಕೆ ಬರಬೇಡ ನೀನು. ಆದ್ರೆ ಒಂದ್ ತಿಳ್ಕೊ, ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅನುಭವಿಸೋಳು ನೀನೆ. ಎಲ್ರೂ ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡಿ.
ಅಪ್ಪಿ ತಪ್ಪಿ ನಾಳೆ ಇವನಿಗೆ ಮೆಮೊರಿನೇ ಬಂದಿಲ್ಲ ಅಂದ್ರೆ ಅನ್ಭವ್ಸರ್ ಯಾರು? ಆಗಾಗ ಇವನಿಗೆ ಬಿಸಿ ಮುಟ್ಟಿಸ್ತಾ ಇದ್ರೇನೆ ಇವನು ನಮ್ ಕಂಟ್ರೋಲ್ ಅಲ್ಲಿ ಇರೋದು. ಮೊದ್ಲದನ್ನ ಅರ್ಥ ಮಾಡ್ಕೊ. ರುಕ್ಕು, ಅಯ್ಯೋ ದೇವ್ರೆ. ಏ ರಫೀಕ್, ಏ ರಫೀಕ್, ಏಯ್ ಊಟ ಮಾಡುವಂತೆ ಎದ್ದೇಳೋ. ಏ ರಫೀಕ್, ಊಟ ಬಂದೈತೆ ಎದ್ದೇಳೋ. ಲೇ ರಫೀಕ್, ಎದ್ದೇಳೋ ರಫೀಕ್. ಸಾರ್ ಸಾರ್, ರಫೀಕ್ ಎದ್ದೇಳ್ತಲ್ಲ ಸಾರ್. ಯಾಕ್ರಿ ಸರ್, ಏನಾಯ್ತು? ರಫೀಕ್ ಮೂಚೆ ಬಿದ್ದೋಗ್ಬಿಟ್ಟವನ್ ಸಾರ್. ಹೌದಾ? ರಫೀಕ್, 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 ಎದ್ದೋಳು ರಫೀಕ್. ಸಾರ್ ಹೋಗ್ಬಿಟ್ಟವನ್ ಸಾರ್. ಸುಮ್ನಿರ್ರಿ ನಿಮ್ದೊಳೆ. ಏ ರಫೀಕ್, ರಫೀಕ್, ರಫೀಕ್. ಸಾರ್ ಬೆಳಗ್ಗೆ ಶಾಕ್ ಕೊಟ್ಟಿರೋದ್ರಲ್ಲಿ HP ಜಾಸ್ತಿ ಕೊಟ್ಟಿದ್ಕೆ ಹೋಗ್ಬಿಟ್ಟವನ್ ಸರ್ ಇವನು. ಹಾಗೇನು ಇಲ್ಲ ರೀ. ಬೆಳಿಗ್ಗೆ ತಿಂಡಿ ತಿನ್ನೋ ಇಲ್ವೋ? ಸಾರ್ ರಾತ್ರಿಯಿಂದ ಏನೂ ತಿಂದಿಲ್ಲ ಸಾರ್. ಸರ್ ಊಟ ಬೇಡ ಅಂತ ಬಿಟ್ಟು ಕೂತಿದ್ದ ಸರ್. ರೇ, ಮೊದ್ಲೇ ಹೇಳುದಲ್ವೇನ್ರಿ, ಹಿಂದೆ ಮುಂದೆ ನೋಡದೆ ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಇನ್ನೇನ್ರಿ ಆಗುತ್ತೆ? ದೇಹದಲ್ಲಿ ನೀರಿನಂಶ ಕಡಿಮೆ ಆಗಿದೆ, ಪ್ರಜ್ಞೆ ಕಳ್ಕೊಂಡಿದ್ದಾನೆ. ನಡೀರಿ ಬೇಗ ಹಾಸ್ಪಿಟಲ್ಗೆ ಸೇರ್ಸೋಣ. ತಗೊಳ್ಳಿ. ಅಮ್ಮ, ಕರ್ಣ, ಹೇಗಿದೆ ಅಮ್ಮ? ಆರೋಗ್ಯವಾಗಿದ್ದೀನಿ ಕಣೋ. ಅಳಿಯಂದ್ರೆ ನಿಮ್ ತಾಯಿಯವರು ಸುಳ್ಳು ಹೇಳ್ತಿದ್ದಾರೆ. ಡಾಕ್ಟ್ರು ಇನ್ನೂ 2-3 ದಿವಸ ಇವ್ರು ರೆಸ್ಟ್ ತಗೋಬೇಕು ಅಂತ ಹೇಳ್ತಿದ್ದಾರೆ. ಇವ್ರು ನೋಡಿದ್ರೆ ಮನೆಗೆ ಹೋಗ್ಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ. ಯಾಕಮ್ಮ ಈಗ ನೀನ್ ಮನೆಗೆ ಬಂದು ಏನ್ ಮಾಡ್ತೀಯ? ನೀನಿರೋ ಪರಿಸ್ಥಿತಿಯಲ್ಲಿ ಹೊರಗಿನ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಡಾಕ್ಟರ್ ನನಗೆ ಹೇಳಿದ್ದಾರೆ. ಅಷ್ಟಕ್ಕೂ ನಿನ್ ಮನೆಗೆ ಬಂದು ಸುಮ್ಮನೆ ಇರ್ತೀಯಾ? ಪ್ರತಿಯೊಂದನ್ನು ಕೆದಕಿ ಕೆಣಕಿ ತಿಳ್ಕೊತೀಯ, ಮನಸ್ಸನ್ನ ಹಾಳು ಮಾಡ್ಕೊಳ್ತೀಯ. ಅದರ ಬದಲು ನಿನ್ನಿಲ್ಲಿರೋದೇ ಒಳ್ಳೇದು. ನನಗಿಲ್ಲಿರೋದಕ್ಕೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಕಣೋ. ನಾನು ನರ್ಸಾಗಿ ಓಡಾಡ್ಕೊಂಡಿದ್ದವಳು ಪೇಷಂಟ್ ತರ ಮಲಗಿದ್ದೀನಿ ನೋಡು. ನನ್ನ ಕೈಲಿ ಹೀಗಿರೋದಕ್ಕೆ ಆಗೋದಿಲ್ಲ ಕಣೋ. ಬೇಗ ಡಿಸ್ಚಾರ್ಜ್ ಮಾಡಿಸ್ಬಿಡೋ. ಅಮ್ಮ, ನೀನೇ ನರ್ಸ್ ಆಗಿದ್ಕೊಂಡು ನಿನ್ ಯಾವ್ದಾದ್ರು ಪೇಷಂಟ್ ನಾನು ಮನೆಗೆ ಹೋಗ್ತೀನಿ ಅಂತ ಗಲಾಟೆ ಮಾಡಿದ್ರೆ ನೀನು ಸುಮ್ಮನೆ ಬಿಟ್ಬಿಡ್ತೀಯಾ?